ಬೆಂಗಳೂರು ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸಿಲ್ಲಿ ಅಟೆಂಪ್ಟ್ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿರುವಂಥದ್ದು ಬಿಜೆಪಿ ಜೆಡಿಎಸ್ನ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಂಥ ಒಂದು ಘಟನೆ ನಡೆದಾಗ ಇದು ಸಿಲ್ಲಿ ಅಟೆಂಪ್ಟ್ ಅಂತ ಸಚಿವರು ಹೇಳ್ತಾರೆ ಅಂತಂದ್ರೆ ಇವರಿಗೆ ಜವಾಬ್ದಾರಿ ಇದೆಯಾ, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದೆಯಾ, ಗಂಭೀರತೆಯ ಬಗ್ಗೆ ಅರಿವಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ಮಾಡಿ ಈಗ ಶರಣ್ ಪ್ರಕಾಶ್ ಪಾಟೀಲ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದೆ. ಆ ಹೇಳಿಕೆಗಳು ಆ ಒಂದು ಧೋರಣೆ ಇದೆಯಲ್ಲ ಅದು ಭಾಳಷ್ಟು ಒಳ್ಳೆಯದಲ್ಲ. ಅದು ಯಾಕಂದರೆ ಇವತ್ತು 9 ಜನಕ್ಕೆ ಗಾಯಗೊಳಗಾಗಿದೆ. ತಪ್ಪು ತಿಳಿಬಾರ್ದು. ಒಂದು ಮಹಿಳೆ ಪಾಪ ಸೀರಿಯಸ್ ಇದೆ ಅಂತ ಕೇಳಿಪಟ್ಟಿದ್ದೀನಿ. ಒಬ್ಬರಿಗೆ ಕಣ್ಗುಡ್ಡೆ ಆಚೆ ಬಂದು ಕಣ್ಣು ಬರುತ್ತೋ ಇಲ್ವೋ ಅನ್ನೋ ಒಂದು ದೃಷ್ಟಿಕೋನ ಬರುತ್ತೋ ಇಲ್ವೋ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ. ಇಷ್ಟು ಸೀರಿಯಸ್ ಆಗಿರಬೇಕಾದ್ರೆ ಇದೊಂದು ಸಿಲ್ಲಿ ಅಟೆಂಪ್ಟು, ಈ ಥರ ಒಂದು ಏನೋ ಇದು ತಮಾಷೆಗೆ ತಗೊಳ್ಳೋಂಥದ್ದು ಇದು ಚರ್ಚೆ ಮಾಡಬಾರ್ದು. ಇದು ಅವರ ಒಂದು ಗೌರವಕ್ಕೆ, ಅವರ ಸ್ಥಾನಕ್ಕೂ ಒಂದು ಗೌರವ ಥರ ಅಂತ ಕೆಲಸ ಆಗೋದಿಲ್ಲ. ಹಾಗಾಗಿ ಇದನ್ನು ಒಂದು ಸೀರಿಯಸ್ ಆಗಿ ಪರಿಗಣನೆ ಮಾಡಬೇಕು. ಯಾವುದೇ ರೀತಿ NIAಗೆ ಸಂಬಂಧಪಟ್ಟಂಥವ್ರಿಗೆ ಅಧಿಕಾರಿಗಳಿಗೆ ಇದಕ್ಕೆ ಇದು ಮಾಡ್ತೀರೋ, ಇಲ್ಲ ಆ್ಯಂಟಿ ಟೆರರಿಸಮ್ ಗ್ರೂಪ್ಗಳಿಗೆ ನಮ್ಮಲ್ಲಿ ಭಾಳಷ್ಟು ಇಲಾಖೆಗಳಿದ್ದಾವೆ, ಅಂಥವ್ರಿಗೆ ಇದನ್ನು ಶಿಫಾರಸು ಮಾಡ್ತೀರೋ, ಒಟ್ಟಿನಲ್ಲಿ ಒಂದು ಅಧಿಕೃತವಾಗಿ ಒಂದು ವರದಿ ಬರಬೇಕು ಆಚೆಗೆ. ನಮಗೆ ಯಾರೇ ತಪ್ಪಿಸ್ತಿರಲಿ ಆ ತಪ್ಪಿಸ್ತ್ರನ್ನ ಖಂಡಿತವಾಗ್ಲೂ ಅವ್ರಿಗೆ ಒಂದು ಕೊನೆಗಾಲ ಆಗಬೇಕು. ಇದೊಂದು ಪಾಠ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾರೇ ಇದನ್ನು ಮಾಡ್ತೀವಿ ಅಂದ್ರೂ ಕೂಡ ಇದಕ್ಕೊಂದು ದೊಡ್ಡ ಮಟ್ಟದ ಶಿಕ್ಷೆ ಕೊಟ್ಟು ಎಲ್ಲರಿಗೂ ಇಂಥ ಮನಸ್ಥಿತಿ ಇರುವಂಥವ್ರಿಗೆ ಒಂದು ಈ ಪಾಠದ ಮುಖಾಂತರ, ಈ ಒಂದು ನ್ಯಾಯದ ಮುಖಾಂತರ ಅವ್ರಿಗೆ ತಲುಪಿಸೋಂಥ ಕೆಲಸ ಮಾಡಿ. ಸರ್ಕಾರ ಇದರಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರ್ದು. ಇದು ಒಂದು ದೇಶದ ಭದ್ರತೆ, ಆಂತರಿಕ ಭದ್ರತೆ ಒಂದು ಸವಾಲಿರೋದ್ರಿಂದ ನಾನು ಸರ್ಕಾರ ಯಾವುದೇ ರೀತಿಯ ಒಂದು ಕೋಮನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬಾರ್ದು. ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದೊಂದು ಕೆಲವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಮಾಡ್ತಾರೆ ರೀ, ಮತ್ತೇನು ಏನು ಉದ್ದೇಶ ಇಲ್ಲಾರ್ದೆ ಮಾಡ್ತಾರೇನು ರೀ? ದೇಶದಲ್ಲಿ ಅಸ್ಥಿರತೆಯನ್ನು ನಿರ್ಮಾಣ ಮಾಡುವಂಥದ್ದು, ದೇಶದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥದ್ದಕ್ಕೆ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಅವ್ರು ಹೇಳಿದ್ರಾಗ ಏನು ವಿಶೇಷ ಏನಿಲ್ಲ. ಬೇರೆ ಪಕ್ಷ ಅವ್ರು ಹಾಗೆ ಅವ್ರು ಹೇಳ್ತಾರೆ. ಅವಾಗೂ ಕುಕ್ಕರ್ ಬ್ಲಾಸ್ಟದ್ದು ಏನು ಹೇಳಿದರು, ನಮ್ಮ ಬ್ರದರ್ಸ್ ಮಾಡಿಲ್ಲ ಅಂತ ಹೇಳಿದರು. ಈಗ ಆ ಬ್ರದರ್ಸ್ ಏನು ಹೇಳಕತ್ತಾರ, ಕುಕ್ಕರ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಇದಕ್ಕೆ ಸಾಮ್ಯ ಇದೆ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಅದು ಇದು ಬೇರೆ ಇದೆ ಅಂತ. ಎರಡು ಬೇರೆ ಬೇರೆ ಇರ್ತಾವೆ. ಸರ್ಕಾರ ಇದರಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರ್ದು. ಇದು ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ಯಾವಾಗ ಶರಣ ಪಾಟೀಲ್ ಅವರು ಇದು ಸಿಲ್ಲಿ ವಿಚಾರ ಅಂದರು, ದೇಶದ ಭದ್ರತೆ ವಿಚಾರ ಇವರಿಗೆ ಸಿಲ್ಲಿ ವಿಚಾರ ಆಯ್ತಾ ಅಂಥೇಳಿ ರಿಪಬ್ಲಿಕ್ ಕನ್ನಡ ಅವ್ರನ್ನ ಪ್ರಶ್ನೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು MB ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಇದು ಸಿಲ್ಲಿ ವಿಚಾರ ಅಲ್ಲ, ಗಂಭೀರ ವಿಚಾರ ಇದು ಅಂತೇಳಿ ಹೇಳ್ತಾ ಇದ್ದಾರೆ. ಆ ಮೂಲಕ ಇರುಸು ಮುರುಸು ತಂದಿಟ್ಟಿದೆ ಈಗ ಶರಣ ಪ್ರಕಾಶ್ ಪಾಟೀಲ್ ಅವರ ಹೇಳಿಕೆ. ಸಿಲ್ಲಿ ವಿಚಾರ ಇದು, ಬ್ಲಾಸ್ಟ್ ಆಯ್ತಲ್ಲ ಇದು ಸಿಲ್ಲಿ ವಿಚಾರ ಅಂತೇಳಿ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾನ್ಯ ಸಚಿವರು ಹೇಳ್ತಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ದೇಶದ ಭದ್ರತೆ ವಿಚಾರವನ್ನ, ರಾಜ್ಯದ ಜನರ ರಕ್ಷಣೆ ವಿಚಾರದಲ್ಲಿ ಸಿಲ್ಲಿ ವಿಚಾರ ಅಂತೇಳಿ ಏನು ಹೇಳಿದಾಗ ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಮಾಡಿತ್ತು, ಏನು ಸಿಲ್ಲಿ ವಿಚಾರ? ಜನರಲ್ಲಿ ಭಯ ಹುಟ್ಟಿಸೋದು ಸಿಲ್ಲಿ ವಿಚಾರನಾ? ಭಯೋತ್ಪಾದನಾ ಎನ್ನೆವರೆಗೆ ಅರೆಸ್ಟ್ ಮಾಡಿರಲಿಲ್ಲ. ಈಗ ಏನು ಮಾಡಿದ್ದಾರಂತ ಪೊಲೀಸ್ನವ್ರ ಜೊತೆ ಇನ್ನೂ ಮಾತಾಡಿಲ್ಲ, ನನಗೇನು ಹೇಳಿಲ್ಲ ಅವರು. ಹಿಂದೆ 2-3 ದಿನಗಳಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದರು. ಯಾಕಂದರೆ ಸುಳ್ಳು ಸಿಕ್ಕಿದೆ ಮತ್ತು ಯಾರು ಅಂತ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಪೊಲೀಸ್ನವ್ರ ಜೊತೆ CCB ವಹಿಸಿದ್ದೀವಿ. ನಾವು CCB ಅವರು ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂಥ ಅಂದ್ಕೊಂಡಿದ್ದೀನಿ. ನೋಡ, ನನಗೆ ಅವರ ಹೇಳಿಕೆ ನಾನು ಗಮನಿಸಿದಿಲ್ಲ. ಇವತ್ತು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ, ಯಾಕೆ ಎಸಗಿದ್ದಾರೆ ಎಲ್ಲವೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದೊಂದು ಗಂಭೀರ ಪ್ರಕರಣ. ಇವತ್ತು ದಿವಸ ಇನ್ವೆಸ್ಟಿಗೇಷನ್ ನಡೆದ, ಯಾಕೆ ನಾನು ಗೃಹ ಸಚಿವನ ಕಾರ್ಯನಿರ್ವಹಿಸಿದ್ದೀನಿ. ಇನ್ವೆಸ್ಟಿಗೇಷನ್ ನಡೆದ ಸಂದರ್ಭದಲ್ಲಿ ನಾವು ಆ ಇನ್ವೆಸ್ಟಿಗೇಷನ್ ಮುಗಿಯುವವರೆಗೆ ನಮ್ಮ ಏನು ಕನ್ಕ್ಲೂಷನ್ಸ್ ಅದಾವೆ ಅದನ್ನು ನಾವು ಮಾಡುವಂಥ ಕೆಲಸ ಅಲ್ಲ. ಶರಣ್ ಪಾಟೀಲ್ರವ್ರು ಯಾವ ರೀತಿಯಲ್ಲಿ ಹೇಳಿದ ನನಗೆ ಗೊತ್ತಿಲ್ಲ. ಇದು ನಾನಂತೂ ಇಷ್ಟೇ ಹೇಳ್ತೇನೆ, ಇದು ಕೃತ್ಯ, ಇದು ಉಗ್ರರ ಕೃತ್ಯನೋ ಅಥವಾ ಬೇರೆ ಏನೋ ಇದೇನೋ ಯಾವೆಲ್ಲ ಆ್ಯಂಗಲ್ನಲ್ಲಿ ಇವತ್ತು ದಿವಸ ನಾವು ಇದು ಮಾಡಿ ಇವತ್ತು ಅದು ಯಾರೇ ಇರಲಿ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಮತ್ತು ಇದರ ಮೂಲ ಇವತ್ತೊಂದು ದಿವಸದ ಏನು ಇದು ಇದೆ ಇದೆಲ್ಲವನ್ನು ಸಂಪೂರ್ಣವಾಗಿ ತೆಗೆಯುವಂಥ ಕೆಲಸ ಆಗಬೇಕು. ಇದು ದೇಶದ ರಕ್ಷಣೆ ಬಂದಾಗ, ಜನರ ಹಿತ ಬಂದಾಗ,
ಪಕ್ಷ ಗಿಕ್ಷ ಮುಖ್ಯ ಅಲ್ಲ, ರಾಷ್ಟ್ರ ಮುಖ್ಯ. ಆ ರಾಷ್ಟ್ರದ